ಶ್ರೀನಿವಾಸ್ ಸಾಹೇಬರು ನಾನಲ್ಲಿ ಅವರ ದೇವಸ್ಥಾನದ ಒಂದು ರಿವ್ಯೂ ಮಾಡ್ಬೇಕಾದ್ರೆ ಹೇಳಿದೆ. ಶ್ರೀನಿವಾಸ್ ಸಾಹೇಬರು ಆ ದೇವಸ್ಥಾನ ಕಟ್ಟಿಸಿದ್ರು, ಜೊತೆಗೆ ಬಡ ಜನರಿಗೆ ಅವರು ಎಷ್ಟು ಉಪಕಾರವನ್ನು ಮಾಡಿದರು ಅಂತೇಳಿದರೆ ಮನೆಗಳನ್ನು ಕಟ್ಟಿಸ್ಕೊಟ್ರು. ಹಾಗೆಯೇ ರೋಗಿಯಾದಂತಹ ಕೆಲವು ಜನರಿಗೆ ಅವರು ಶುಶ್ರೂಷೆಯನ್ನು ಮಾಡ್ತಾಯಿದ್ರು. ಜೊತೆಗೆ ಕೆಲವೊಂದಷ್ಟು ಔಷಧಿಗಳನ್ನು ಅವರು ಕಲ್ತ್ಕೊಂಡು ಅದನ್ನು ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ರು ಜನರಿಗೆ. ಇಂಜೆಕ್ಷನ್ ಕೊಡೋದು ಹೇಗೆ ಅನ್ನೋದನ್ನು ಕೂಡ ಕಲ್ತ್ಕೊಂಡ್ಬಂದು ಇಲ್ಲಿ ಜನರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ರು. ಇಂತಹ ಒಳ್ಳೆಯ ಅಧಿಕಾರಿಯನ್ನು ಇಲ್ಲಿ ಗೋಪಿನಾಥಮ್ಮಿನ ಪಕ್ಕದಲ್ಲೇ ಎರ್ಕೆಎಂ ಹಳ್ಳ ಅಂತ ಬರುತ್ತೆ. ಎರ್ಕೆಎಂ ಹಳ್ಳದಲ್ಲಿ ವೀರಪ್ಪನು ಶ್ರೀನಿವಾಸ್ ಸಾಹೇಬರಿಗೆ ಒಂದು ಸಲ ಅವರು ಅಲ್ಲಿ ಒಂದು ಹುಣಸೆ ಮರ ಇದೆ. ಆ ಹುಣಸೆ ಮರದಲ್ಲಿ ಅವರು ವೀರಪ್ಪನನ್ನು ಭೇಟಿಯಾಗಲಿಕ್ಕಾಗಿ ನಾವು ನಲ್ಲೂರು ಮಾದಯ್ಯ ಅವ್ರನ್ನ ಸಂದರ್ಶನ ಮಾಡಿದ್ವಲ್ಲ, ನಲ್ಲೂರು ಮಾದಯ್ಯ ಹೇಳ್ದ ಹಿಂದಿನ ದಿನ ರಾತ್ರಿ ವೀರಪ್ಪನನ್ನು ಭೇಟಿಯಾಗಬೇಕು ಅಂತೇಳಿ ಶ್ರೀನಿವಾಸ್ ಸಾಹೇಬರು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ಅವನ್ನ ಹೇಗಾದರೂ ಮಾಡಿ ಒಂದು ಸಂಧಾನ ಮಾಡಿಬಿಟ್ಟು ಅವನಿಗೆ ಒಂದು ಸ್ವಲ್ಪ ಶಿಕ್ಷೆಯನ್ನು ಕೊಡಿಸ್ಬಿಟ್ಟು ಅವನ್ನ ಸರೆಂಡರ್ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಒಂದು ಪಕ್ಕಾ ಪ್ಲ್ಯಾನ್ ಮಾಡಿರ್ತಾರೆ. ಶ್ರೀನಿವಾಸ್ ಸಾಹೇಬರು ಮೊದಲನೇದಾಗಿ ಬೂದಿಪಡ್ಗ ಗೆಸ್ಟ್ ಹೌಸಲ್ಲಿ ವೀರಪ್ಪನನ್ನು ಅರೆಸ್ಟ್ ಮಾಡಿ ಅಲ್ಲಿ ಕೂಡಾಕಿರ್ತಾರೆ. ಅವತ್ತು ತಪ್ಪಿಸ್ಕೊಂಡು ಹೋದವನು ಅವನು ಲಾಸ್ಟ್ ಸಿಕ್ಕಿದ್ದು 2004ರಲ್ಲಿ ಪಾಪರ್ಪಟ್ಟಿ ಹತ್ರ ಅಂತ ಹೇಳಿದೆ. ಹೀಗೆ ಎರ್ಕೆಎಂ ಹಳ್ಳದ ಹತ್ರ ಹೋಗಿ ಶ್ರೀನಿವಾಸ್ ಸಾಹೇಬರು ಇಷ್ಟೆಲ್ಲ ಊರಿಗೆ ಉಪಕಾರವನ್ನು ಮಾಡಿ ಕೊನೆಯಲ್ಲಿ ವೀರಪ್ಪನ ಕೈಯಿಂದನೇ ಶೂಟ್ ಮಾಡಿ ಕೊಳಂದೈ ಅಂತ ಇರ್ತಾನೆ ವೀರಪ್ಪನ ಟೀಮಲ್ಲಿ. ಆ ಕೊಳಂದೈ ಎಷ್ಟು ಸೈಕೋಪಾತ್ ಆಗಿರ್ತಾನೆ ಅಂತೇಳಿದ್ರೆ ಕೊಲೆ ಮಾಡೋದೇ ಒಂದು ಕಾಯಕ ಆಗೋಗ್ಬಿಟ್ಟಿರುತ್ತೆ. ಎಷ್ಟು ಕ್ರೂರವಾಗಿ ಅವನ ಮನಸ್ಥಿತಿ ಇರುತ್ತೆ ಅಂತೇಳಿದರೆ ವೀರಪ್ಪನ್ನು ಇವರನ್ನು ಶೂಟ್ ಮಾಡಿದ ನಂತರ, ಶ್ರೀನಿವಾಸ್ ಸಾಹೇಬ್ರನ್ನ ಎರ್ಕೆಎಂ ಹಳ್ಳದಲ್ಲಿ ಶೂಟ್ ಮಾಡಿದ ನಂತರ ಈ ಕೊಳಂದೈ ಏನಿರ್ತಾನೆ ಒಂದು ಸ್ವಲ್ಪ ದೂರ ಅವರ ದೇಹವನ್ನು ಎತ್ಕೊಂಡೋಗ್ಬಿಟ್ಟು ತಲೆಯನ್ನು ಹೀಗೆ ಕತ್ತಿಯಲ್ಲಿ ಕಡಿತಾನೆ. ತಲೆ ಕಡಿದ್ಬಿಟ್ಟು ಶ್ರೀನಿವಾಸ್ ಸಾಹೇಬ್ರ ಬಾಡಿನ ಮೃತದೇಹವನ್ನು ಅಲ್ಲೇ ಬಿಟ್ಬಿಟ್ಟು ತಲೆಯನ್ನು ರಾಮದಳ್ಳಿ ಬೆಟ್ಟಕ್ಕೆ ತಗೊಂಡೋಗ್ತಾರೆ ಸ್ನೇಹಿತರೆ. ಇಷ್ಟೆಲ್ಲ ಆಯಿತು. ನಲ್ಲೂರು ಮಾದಯ್ಯ ಅವರು ಹೋಗಿದ್ರು, ಅವ್ರ ಜೊತೆಗೆ ಶ್ರೀನಿವಾಸ್ ಸಾಹೇಬ್ರ ಜೊತೆಗೆ ಬೇರೆ ಬೇರೆ ಜನ ಎಲ್ಲ ಹೋಗಿದ್ರು. ಆ ಶೂಟ್ ಆಗ್ತಿದ್ದಂಗೆ ವೀರಪ್ಪ ಬೇಡ ಅಂತ ಹೇಳ್ತಾರೆ. ಈ ಒಂದು ಸೀನನ್ನು ವೀರಪ್ಪನನ್ನು ಒಂದು ಮೂವಿಲೂ ಕೂಡ ತೋರಿಸಿದ್ದಾರೆ. ಬೇಡ ಅಂದ ತಕ್ಷಣ ಅಷ್ಟು ಹೇಳೋ ಹೊತ್ತಿಗೆ ಅಲ್ಲೊಂದು ಹುಣಸೆ ಮರ ಇದೆ. ಆ ಹುಣಸೆ ಮರದ ಹತ್ರ ಎರ್ಕೆಎಂ ಹಳ್ಳ ಹೋಗುತ್ತೆ. ಆ ಹಳ್ಳದಲ್ಲಿ ತಮ್ಮ ಶೂಸಿಗೆ ಮೆತ್ಕೊಂಡಿದ್ದಂತಹ ಒಂದು ಕೊಳೆಯನ್ನು ಅವರು ಹೀಗೆ ತೊಳಿತಾ ಇರ್ತಾರೆ. ಅದೇ ಟೈಮಿಗೆ ವೀರಪ್ಪನ್ ಬರ್ತಾನೆ. ಬಂದು ಒಂದೇ ಗುಂಡು ಇವರನ್ನು ಶ್ರೀನಿವಾಸ್ ಸಾಹೇಬ್ರನ್ನ ಒಂದು ಶೂಟ್ ಮಾಡಿ ತೆಗಿತಾನೆ. ಕೊಳಂದೈ ಏನಿರ್ತಾನೆ ಸೈಕೋಪಾತ್ ಕೊಳಂದೈ ಅಂತೇಳಿ ಇವರ SK ಉಮೇಶ್ ಸರ್ ಅವರ ಸಂದರ್ಶನದಲ್ಲಿ ಸಾಕಷ್ಟು ಬಾರಿ ಕೇಳಿದರೆ ಅವ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ. ಆ ಕೊಳಂದೈ ನಮ್ಮ ಶ್ರೀನಿವಾಸ್ ಸಾಹೇಬ್ರನ್ನ ಒಂದು ಸ್ವಲ್ಪ ದೂರ ಎತ್ಕೊಂಡೋಗಿ ಮುಂಡನ ಬೇರೆ ಮಾಡಿಬಿಡ್ತಾರೆ. ಅವರ ಬಾಡಿಯನ್ನು ಅಲ್ಲೇ ಬಿಟ್ಬಿಟ್ಟು ತಲೆಯನ್ನು ಇದಕ್ಕೆ ರಾಮದಳ್ಳಿ ಬೆಟ್ಟಕ್ಕೆ ತಗೊಂಡೋಗ್ತಾರೆ. ಅನೇಕ ವರ್ಷಗಳ ನಂತರ ಮುತ್ತುಲಕ್ಷ್ಮಿ ಏನು ಸಿಗ್ತಾಳೆ, ವೀರಪ್ಪನ ಹೆಂಡತಿ ಅಚಾನಕ್ಕಾಗಿ ಪೊಲೀಸರಿಗೆ ಸಿಕ್ಕಿಬೀಳ್ತಾಳೆ. ಆವಾಗ ಮುತ್ತುಲಕ್ಷ್ಮಿ ಹೇಳಿಕೆಯನ್ನು ಆಧರಿಸಿ ರಾಮದಳ್ಳಿ ಬೆಟ್ಟಕ್ಕೆ ಹೋಗಿ ಅದನ್ನು ಪರಿಶೀಲನೆ ಮಾಡಿದಾಗ ಆ ಒಂದು ಸ್ಕೆಲಿಟನ್ ಆಗಿರುತ್ತೆ, ಅದು ಅವರ ಒಂದು ತಲೆಬುರುಡೆ. ಆ ತಲೆಬುರುಡೆಗೂ ಈ ಬಾಡಿಗೂ ಬಯಾಲಜಿಕಲಿ ಮ್ಯಾಚ್ ಆಗುತ್ತೆ. ಆವಾಗ ಅದು ಶ್ರೀನಿವಾಸ್ ಸಾಹೇಬ್ರದ್ದೆ ಅಂತ ಇವರೆಲ್ಲ ಒಪ್ಕೊಳ್ತಾರೆ. ಅದನ್ನು ಲ್ಯಾಬೊರೇಟ್ರಿಗೆಲ್ಲ ಕಳಿಸಿದ ನಂತರನೇ, ರಿಪೋರ್ಟ್ ಬಂದ ನಂತರನೇ ಅದನ್ನು ಒಪ್ಕೊಳ್ತಾರೆ. ಮುತ್ತುಲಕ್ಷ್ಮಿ ಹೇಳಿಕೆಯನ್ನು ಆಧರಿಸಿ ಇಂಥಲ್ಲೇ ಆ ಒಂದು ತಲೆಬುರುಡೆಯನ್ನು ಹಾಕಿದ್ವಿ ಅಂತ ಹೇಳಿ ಹೋದ ನಂತರ ಚೆಕ್ ಮಾಡಿದ ನಂತರನೇ ಅವರಿಗೆ ತಲೆಬುರುಡೆ ಸಿಗುತ್ತೆ. ಹೀಗೆ ಸ್ನೇಹಿತರೆ, ಶ್ರೀನಿವಾಸ್ ಸಾಹೇಬ್ರನ್ನ ವೀರಪ್ಪನು ಶೂಟ್ ಮಾಡಿ ತೆಗಿತಾನೆ. ಇದಕ್ಕೆ ಒಂದು ಕಾರಣ ಇದೆ. ಅದು ಏನಂತೇಳಿದರೆ